ದಿಸ್ ಇಸ್ ವೆರಿ ಇನ್ಸ್ಪೈರಿಂಗ್ ಫಾರ್ ಮಿ ಆಯ್ತಾ. ನಾನು ಕೇರಳದ ಪೊನ್ಮುಡಿ ರೀಜನಲ್ಲಿ ಟ್ರಾವೆಲಿಂಗ್ ಮಾಡ್ತಾ ಇದ್ದೀನಿ. ಇಲ್ಲಿ ಹಿಲ್ ಸ್ಟೇಷನ್ ಇರಬಹುದು, ಇವಾಗ ಬಂದಿರೋ ವಾಟರ್ ಫಾಲ್ ಇರಬಹುದು, ಇಲ್ಲಿ ಎಲ್ಲ ಕಡೆ ನಾನು ಒಂದು ಡಿಫ್ರೆಂಟ್ ನಾರ್ಮನ್ನು ನೋಟಿಸ್ ಮಾಡಿದೆ. ಏನು ಅಂತಂದರೆ 60+ ಯಾರಿರ್ತಾರೆ ಅಂತಹ ಲೇಡೀಸ್ಗೆ, ಅಂತಹ ಜೆಂಟ್ಸ್ಗೇನೆ ಇಲ್ಲಿನ ಗೌರ್ಮೆಂಟ್ ಜಾಬ್ ಕೊಡುತ್ತೆ. ಅಂದರೆ ಅದು ಪಾರ್ಕಿಂಗ್ ಮಾಡಿಸೋದಿರಬಹುದು, ಟಿಕೆಟ್ ಕೊಡೋದಿರಬಹುದು, ಅಥವಾ ಈ ರೀತಿ ವಾಟರ್ ಫಾಲಲ್ಲಿ ಕೆಲವು ಜನ ಹುಚ್ಚೆದ್ದು ಕುಣಿತಾ ಇರ್ತಾರಲ್ವ, ಎಲ್ಲಂದ್ರಲ್ಲಿ ಹೋಗ್ಬಿಡ್ತಾರಲ್ವ, ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋಕ್ಕೆ 60+ ಆಗಿರೋರು, ಅಂದರೆ ರಿಟೈರ್ಮೆಂಟ್ ಆಗಿರುವಂತಹ ಏಜ್ ಅವರನ್ನೇ ಇಲ್ಲಿ ಸೇರಿಸ್ಕೊಳ್ತಾ ಇದ್ದಾರೆ. ನಂಗೆ ಯಾಕೆ ಇಂಟ್ರೆಸ್ಟಿಂಗ್ ಅನಿಸ್ತು ಅಂತಂದರೆ, ಸಾಮಾನ್ಯವಾಗಿ ಈ 60+ ಏಜ್ ಗ್ರೂಪ್ ಅನ್ನೋದೇನಿದೆ ಅಲ್ಲ, ಅವರಿಗೆ ತೃಪ್ತಿ ಅನ್ನೋದೇ ಇರೋದಿಲ್ಲ. ಸಾಮಾನ್ಯವಾಗಿ ಮಕ್ಳ ಕರಿಯರ್ ಸೆಟ್ ಆಯಿತು ಅಂತಂದರೆ ಮದುವೆ ಆಗಿಲ್ಲ ಅಂತ ಟೆನ್ಷನ್ನು, ಮದುವೆ ಆಗಿಲ್ಲ ಅಂತಂದರೆ ಇನ್ನೂ ಮೊಮ್ಮಕ್ಳನ್ನ ಕೊಟ್ಟಿಲ್ಲ ಅನ್ನೋ ಟೆನ್ಷನ್ನು, ಒಟ್ಟಿನಲ್ಲಿ ಅವ್ರ ಟೆನ್ಷನ್ಗೆ ಯಾವುದೇ ಎಂಡ್ ಅನ್ನೋದಿರೋದಿಲ್ಲ. ಹಾಗೆ ಅವ್ರ ಸರ್ಕಲ್ಲು ಕೂಡ ಹಾಗೆ ಸ್ಪೈರಲ್ ಆಗ್ತಾ ಇರುತ್ತೆ. ಇವ್ರು ಚೆನ್ನಾಗಿದ್ರು ಸಹ ಇವರ ಫ್ಯಾಮಿಲಿ ಕಡೆಯವರು, ರಿಲೇಟಿವ್ ಕಡೆಯವರೆಲ್ಲ ಒಂಥರ ಪ್ರೆಷರ್ ಮಾಡ್ತಾ ಇರ್ತಾರೆ. ಅಯ್ಯೋ ನಿಮ್ಮ ಮಗಂಗೆ ಇನ್ನೂ ಮದುವೆ ಆಗಿಲ್ಲ, ಅಯ್ಯೋ ನಿಮ್ಮ 2ನೇ ಮಗಳಿಗೆ ಇನ್ನೂ ಮಗು ಹುಟ್ಟಿಲ್ವ, ಈ ರೀತಿಯಲ್ಲಿ ಟಾರ್ಚರ್ ಕೊಡ್ತಾ ಇರುತ್ತೆ. ಅವ್ರ ತಲೆಯಲ್ಲಿ ಕೊರಿತಾ ಲೈಫ್ ಅಂತಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಇದಿಷ್ಟರಲ್ಲೇ ಸ್ಪೈರಲ್ ಆಗ್ತಾ ಇರುತ್ತೆ. ಈ ರೀತಿ 60+ ಆದಮೇಲೂ ಸಹ ಒಂದು ಜಾಬ್ ಆಪರ್ಚುನಿಟಿ ಇರುತ್ತೆ. ಅದರಲ್ಲಿ ನೀವು ಜನರನ್ನ ಮೀಟ್ ಮಾಡ್ತೀರಾ, ಅವ್ರನ್ನ ಗೈಡ್ ಮಾಡ್ತೀರಾ. ನಿಮ್ಮದೇ ಆಗಿರುವಂತಹ ಒಂದು ಈ 9 to 5 ಇದ್ರೂ ಸಹ ಒಂಥರದಲ್ಲಿ ಇನ್ಸ್ಪೈರಿಂಗ್ ಅನಿಸ್ತೀರಾ ಅಂತಂದರೆ ಐ ಥಿಂಕ್ that should be adopted by entire country. ರೂಲ್ ಆಗ್ಬಿಡ್ಬೇಕದು. ಸೊ ದ್ಯಾಟ್ ಈ ಏಜ್ ಗ್ರೂಪಲ್ಲಿರೋರು ಮಕ್ಕಳದ್ದು ಮೊಮ್ಮಕ್ಕಳದ್ದು ತಲೆ ತಿಂತ ಇರುತ್ತೆ. ಅದ್ರ ಹೊರಗೆ ಅವ್ರದ್ದೇ ಆಗಿರುವಂತಹ ಒಂದು ಟೈಮನ್ನು ಇಟ್ಕೋಬೇಕು, ಚಂದ ಬದುಕಿ ಹೋಗಬೇಕು. ವಾಟ್ ಯು ಸೇ?